ದೇವೇಗೌಡರು ಕೊಟ್ಟಂತ ರಾಜಕೀಯದ ಭಿಕ್ಷೆಯಿಂದ ಇವತ್ತು ನಾಯಕನಾಗಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೆಲವು ಅಂಶನ ನಾನು ಬಿಜೆಪಿ ನಾಯಕರು ಇವತ್ತು ಮಂದಟ್ ಮಾಡಬೇಕಾಗಿದೆ. ಏನು ಮಠಕ್ಕೆ ನಾವೆಲ್ಲ ಕುಮಾರಣ್ಣವ್ರು ಅಶೋಕಣ್ಣವ್ರ ನೇತೃತ್ವದಲ್ಲಿ ಹೋದ್ವಿ, ಅದು ನಮ್ಮ ಸಂಪ್ರದಾಯ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನೀನು ಹೆಂಗೆ ಮೊದಲೇ ಹೋಗಿ ಕರ್ಕೊಂಡೋಗಿ ಪೆರೇಡ್ ಮಾಡಿಬಿಟ್ಟಿದ್ದಪ್ಪ, ನಾವೆಲ್ಲ ಸಮಾಧಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬಂದು ರಾಜಕೀಯ ಮಾಡೋಣ, ಮಾಡೋದು ಬೇರೆ ವಿಚಾರ. ಮನುಷ್ಯನಿಗೆ ಮನುಷ್ಯತ್ವ ಇರಬೇಕಲ್ಲ. ಮಠ ಹೊಡೆದ್ರಾರಪ್ಪ, ಅದು ಚುಚ್ಚಿಗೆ ಮಠ ಹೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಬಾ ಭೈರವೇಶ್ವರ ಸನ್ನಿಧಿ ನಾನು ಬರ್ತೀನಿ, ಯಾರು ಬೇಡ, ಪ್ರಮಾಣ ಮಾಡ್ಬಿಡು ಅಷ್ಟೇ. ನೀನು ಮಾಗಡಿ ಬಾಲಕೃಷ್ಣ ಇಬ್ರು ಅವತ್ತು ಇಡೀ ಕುಮಾರಣ್ಣ ಟೆಂಪ್ ಮಾಡಿ ಇಲ್ಲಿಂದ ಹೇಳಿಸಿ ದೇವೇಗೌಡರು ಹತ್ರ ಬಂದು ರಾತ್ರಿ ಕಾಲಿಡ್ಕೊಂಡು ಸ್ವಾಮೀಜಿ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಅಂತೇಳಿ ಎಲ್ಲ ಮಾಡೋದೆಲ್ಲ ಮಾಡಿಸಿ ಇವತ್ತು ಈ ಮಾತು ಮಾತಾಡ್ತಿಲ್ಲ. ಇದನ್ನ ನ್ಯಾಯವನ? ಗೌರವ ಇರಬೇಕು ಮನುಷ್ಯನಿಗೆ. ಅವತ್ತು ನಾನು ಹೇಳಿದೆ ಗೌಡ್ರಿಗೆ ಒಂದು ಮಾತು, ನೀವು ಮಠ ಬಿಡಿ ಅಂದರೆ ಬಿಡಲ್ಲ, ಸ್ವಾಮೀಜಿಯವರು ದೇವೇಗೌಡರು ಬಿಡಿ ಅಂದರೆ ಬಿಡಲ್ಲ, ನಿಮ್ಮಿಬ್ಬರನ್ನ ಒಂದು ಮಾಡೋದೇ ನನ್ನ ಕೆಲಸ. ಅಂದರೆ ನನ್ನ ಸಮುದಾಯವನ್ನು ಒಕ್ಕಲ್ತನ ಮಾಡ್ತಕ್ಕಂಥ ಈ ರೈತ ಸಮುದಾಯಕ್ಕೆ ನೀವಿಬ್ಬರು ಕಂಡಿದ್ದಾಗೆ ನಿಮ್ಮಿಬ್ಬರು ಸರಿ ಮಾಡಿ ಸಮಾಜ ಸರಿ ಮಾಡಿಸ್ತಕ್ಕಂಥ ನನ್ನ ಕೆಲಸ ಅಂತ ಮಾಡಿದ್ದೇನೆ. ಅದು ಹೋಗಿ ಕೇಳಿ ಇವತ್ತು ನನ್ನ ಪೂಜ್ಯ ನಿರ್ಮಲಾನಂದ ಮಹಾ ಸ್ವಾಮೀಜಿ ಅವ್ರನ್ನ, ಅದಕ್ಕೆ ಸಾಕ್ಷಿ ಅವರೇ. ಇವೆಲ್ಲ ಯಾವುದೋ ಪುಂಡಾಟಿಕೆ ಮಾತುಗಳನ್ನು ಹೇಳಿದ್ರೆ ಬರೀ ಕೆರಗೋಣ ಭಾಗದಲ್ಲ ಅಡ್ಡಾಕತ್ತಲ್ಲ, ಇಡೀ ಜಿಲ್ಲೆಲ್ಲ ಅಡ್ಡಾಕತ್ತಾರೆ. ಚಲೋ ಸ್ವಾಮಿ ಬರ್ತಿಟ್ಕೋ, ಇದೆಲ್ಲ ಗೌರವ ಅಲ್ಲ. ಈ ದೇಶ ಆಳದಂತ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾರಪ್ಪ, ಒಂದು 25 ವರ್ಷ ನಮ್ಮ ಮೋದಿಜಿಯವ್ರ ಥರನೇ ರಾಜ್ಯದ ಮೇಲೆ 3 ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗ್ತಿದ್ರೇನೋ, ಬಂದವ್ರು ಕಾಲು ಹಿಡ್ಕೊಂಡು ಕರ್ಕೊಂಡೋಗಿ ಪ್ರಧಾನಮಂತ್ರಿ ಮಾಡಿದ್ರಿ. 10 ತಿಂಗಳಿಗೆ ಮನೆಗೆ ಕಳಿಸಿದ್ರು ಕಾಂಗ್ರೆಸ್ನವರು. ಹೇಳಪ್ಪ ಯಾಕೆ ಕಳಿಸಿದ್ರು ಅಂತ. 18ರಲ್ಲಿ ನೀವು ಅಪ್ರಾಣಿ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅಂದ್ರು. ಜನ ಈ ರಾಜ್ಯದಲ್ಲಿ ಆದೇಶ ಮಾಡಿದ್ದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ಇಬ್ರು ಜೊತೆಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ರಾತ್ರಿ ಹೊತ್ತ ಕರ್ಕೊಂಡ್ಬಂದು ಕೂರಿಸಿದ್ರಿ. ದೇವೇಗೌಡರು ಕಾಲು ಹಿಡ್ಕೊಂಡು ಯಾರೋ ಕಾಶ್ಮೀರ ಲೀಡರ್ನ ಕಾಂಗ್ರೆಸ್ ಜೊತೆನೇ ಹೋಗ್ಬೇಕು, ನಮ್ಗೇನು ಬೇಡ ನೀವೆಲ್ಲ ತಗೊಳ್ಳಿ ಅಂದ್ರು. ಪ್ರಮಾಣ ವಚನ ತಗೊಂಡಿದ್ದೇ ತಡ, ಅಶೋಕಣ್ಣ ಗೊತ್ತು. ಅವ್ರಿಗೆ ಬೇಕಾದಂಥ ಇಲಾಖೆಯ ಖಾತೆಗಳು ಅವ್ರಿಗೆ ಬೇಕು, ಅವ್ರಿಗೆ ಬೇಕಾದಂಥ ಅಧಿಕಾರಿಗಳು ಅವ್ರಿಗೆ ಬೇಕು. ಕುಮಾರಣ್ಣನ ಮುಳ್ಳಿನ ಹಾಸಿಗೆ ಮಲಗಿಸಿದ್ರಲ್ರಿ, ಮುಳ್ಳಿನ ಹಾಸಿಗೆ. ಯಾವೊಬ್ಬ MLA ಉತ್ತರ ಕರ್ನಾಟಕದವರಣ್ಣ, ಯಾವ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಏನ್ ಗೌರವ ಕೋಟಕಾಲು ತಂದು ಹಿಂಗೆ ಎಸಿತಾರೆ. ಇದು ಕಾಕ್ ಸೈನಾ, ಇದು ಕಾಕ್ ಸೈನಾ ಅಂತಾನೆ. ಎದ್ದೆ ನಾನು ಕುಮಾರಣ್ಣ ಕಣ್ಣು ನೋಡಿದ್ರು ಬೇಡ, ದಯವಿಟ್ಟು ಸುಮ್ಮನೆ ಕೂತ್ಕೋ ಅಂತೇಳಿ. ಇಂಥ ಅಯೋಗ್ಯರು ತುಂಬಿರ್ತಕ್ಕಂಥ ನಿಮ್ಮ ಪಕ್ಷದಲ್ಲಿ